ಕೋಟಿ ವಿಮಾ ಹಣ ಪಡೆಯಲು ಇಬ್ಬರು ಗಂಡು ಮಕ್ಕಳು ಸಖತ್ ಪ್ಲಾನ್. ತಂದೆ ಗಣೇಶ್ಗೆ ಹಾವು ಕಚ್ಚುವಂತೆ ಸೀನ್ ಕ್ರಿಯೇಟ್. ಒಂದು ವಾರದ ಹಿಂದೆಯೇ ಹಾವಿನ ವ್ಯವಸ್ಥೆ. ಸತ್ಯ ಬಯಲಾಗಿದ್ದೇ ರೋಚಕ. ನಮಸ್ತೆ, ಇದು ನ್ಯಾಷನಲ್ ಟಿವಿ. ನಾನು ಶಿಲ್ಪಾ ಅಶೋಕ್. ಅಲ್ಲ, ಈ ಹಣ ಅನ್ನೋದು ಎಂತ ನೀಚ ಕೆಲಸ ಮಾಡೋಕ್ಕೂ ಪ್ರೇರೇಪಿಸ್ಬಿಡುತ್ತಾ? ಅದು ತನ್ನ ಸಾಕಿ ಸಲುಹಿದ ತಂದೆಯ ಕೊಲೆಗೆ ಸ್ಕೆಚ್ ಹಾಕುವಷ್ಟು. ದುಡ್ಡು ಸಿಗುತ್ತೆ ಅಂತಾದ್ರೆ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಅಂತಾನು ನೋಡದೆ ಕೀಳುಮಟ್ಟಕ್ಕೆ ಇಳಿದು ಬಿಡ್ತಾರ. ಇದಕ್ಕೆ ಉದಾಹರಣೆ ಅನ್ನೋ ಹಾಗೆ ತಮಿಳುನಾಡಿನಲ್ಲಿ ನಡೆದು ಹೋಗಿದೆ. ಇನ್ಶೂರೆನ್ಸ್ ಕಂಪನಿ ಮೂಲಕ ಹಣ ಪಡೆಯಲು ಹೆತ್ತ ಮಕ್ಕಳೇ ತಂದೆಗೆ ಹಾವು ಕಚ್ಚಿಸಿ ಸಾಯಿಸಿದ್ದಾರೆ. ಅಕ್ಟೋಬರ್ 22ರಂದು ತಮಿಳುನಾಡಿನ ಪೊತ್ತಟ್ಟೂರ್ ಪೆಟ್ಟೈ ಠಾಣೆಯ ಪೊಲೀಸರಿಗೆ ತಿರುತ್ತಣಿ ಸರ್ಕಾರಿ ಶಾಲೆಯ ಲ್ಯಾಬ್ನ ಸಹಾಯಕ ಇಪಿ ಗಣೇಶ್ ಅನ್ನೋರು ಹಾವು ಕಡಿತದಿಂದ ಮೃತಪಟ್ಟಿದ್ದಾರೆ ಎಂಬ ಮಾಹಿತಿ ಸಿಗತ್ತೆ. ಗಣೇಶ್ ಪುತ್ರ ಮೋಹನ್ ರಾಜ್ ನೀಡಿದ ದೂರಿನ ಆಧಾರದ ಮೇಲೆ ಪೊಲೀಸರು ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ರು. ತನಿಖೆಯ ಆರಂಭಿಕ ಹಂತದಲ್ಲಿ ಇದನ್ನ ಆಕಸ್ಮಿಕ ಹಾವು ಕಡಿತದಿಂದಲೇ ಮೃತಪಟ್ಟಿದ್ದಾರೆ ಎಂದು ಬಿಂಬಿಸಲಾಗಿತ್ತು. ಎಲ್ಲ ಅದನ್ನೇ ನಂಬ್ಕೊಂಡಿದ್ರು. ಇನ್ನೇನು ಎಲ್ಲ ಮುಗಿತಲ್ಲ ಅಂತ ಈ ಇಬ್ರು ಪುತ್ರ ರತ್ನರು ಇನ್ಶೂರೆನ್ಸ್ ಹಣಕ್ಕಾಗಿ ಅರ್ಜಿ ಸಲ್ಲಿಸಿತು. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ಕೋಟಿಗಾಗಿ ಕ್ಲೈಮ್ ಮಾಡಿದ್ರು. ಇದರಿಂದ ಅನುಮಾನಗೊಂಡ ಇನ್ಶೂರೆನ್ಸ್ ಕಂಪನಿ ತಮಿಳುನಾಡಿನ ಉತ್ತರ ವಲಯದ ಪೊಲೀಸ್ ಮಹಾನಿರ್ದೇಶಕ ಆಸ್ಟ್ರಾ ಗಾರ್ಗೆಗೆ ಅನುಮಾನ ವ್ಯಕ್ತಪಡಿಸಿ ದೂರು ನೀಡಿತು. ಈ ಬೆನ್ನಲ್ಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ತನಿಖೆ ನಡೆಸಲು ವಿಶೇಷ ತನಿಖಾ ತಂಡವನ್ನ ರಚಿಸುತ್ತೆ. ಈ ತನಿಖಾ ತಂಡವು ಇಪಿ ಗಣೇಶ್ ಮನೆಗೆ ಭೇಟಿ ನೀಡಿ ಮಾಹಿತಿ ಪಡೆಯುತ್ತೆ. ಇನ್ನು ತನಿಖೆ ವೇಳೆ ಕುಟುಂಬವು ಮಾಡಿಕೊಂಡಿರೋ ಸಿಕ್ಕಾಪಟ್ಟೆ ಸಾಲದ ಸುಳಿವು ಸಿಗುತ್ತೆ. ಜೊತೆಗೆ ಕುಟುಂಬವು ಭಾರಿ ಮೌಲ್ಯದ ವಿಮಾ ಪಾಲಿಸಿಯನ್ನು ಪಡೆದಿರೋದು ಗೊತ್ತಾಗುತ್ತೆ. ಕುಟುಂಬದ ಆದಾಯದ ಮೂಲ ಹಾಗೂ ವಿಮಾ ಪಾಲಿಸಿಯ ಮೊತ್ತವನ್ನ ಗಮನಿಸಿದಾಗ ತನಿಖಾಧಿಕಾರಿಗಳಿಗೆ ಅನುಮಾನ ಕಾಡುತ್ತೆ. ಇದೇ ಕಾರಣಕ್ಕೆ ಪೊಲೀಸರು ತಮ್ಮದೇ ಶೈಲಿಯಲ್ಲಿ ತನಿಖೆ ನಡೆಸಿದಾಗ ಇಪಿ ಗಣೇಶ್ ಇಬ್ಬರು ಮಕ್ಕಳಾದ ಮೋಹನ್ ರಾಜ್ ಮತ್ತು ಹರಿಹರನ್ ವಿಮಾ ಹಣ ಪಡೆಯುವ ಉದ್ದೇಶದಿಂದಲೇ ತಂದೆಯನ್ನ ಹತ್ಯೆ ಮಾಡಿರುವ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಇನ್ನು ಅಪ್ಪನ ಸಾಯಿಸಿ 3 ಕೋಟಿ ವಿಮಾ ಹಣ ಪಡೆಯಲು ಇಬ್ಬರು ಮಕ್ಕಳು ಸಖತ್ತಾಗಿಯೇ ಪ್ಲಾನ್ ಮಾಡಿರೋದು ಗೊತ್ತಾಗುತ್ತೆ. ಈ ಆರೋಪಿಗಳು ಇಪಿ ಗಣೇಶ್ಗೆ ಹಾವು ಕಚ್ಚುವಂತೆ ಸೀನ್ ಕ್ರಿಯೇಟ್ ಮಾಡಿದ್ದಾರೆ. ಹಾವು ಕಚ್ಚಿಸುವ ಮೊದಲು ಆರೋಪಿ ದಿನಕರ್ ಒಂದು ವಾರದ ಹಿಂದೆಯೇ ಹಾವಿನ ವ್ಯವಸ್ಥೆ ಮಾಡಿದ್ದ. ಮೊದಲ ಪ್ರಯತ್ನದಲ್ಲಿ ಗಣೇಶ್ ಅವರ ಕಾಲಿಗೆ ಹಾವು ಕಚ್ಚುವಂತೆ ವ್ಯವಸ್ಥೆ ಮಾಡಲಾಗಿತ್ತು. ಆದ್ರೆ ಈ ಪ್ರಯತ್ನದಲ್ಲಿ ಅವರು ಯಶಸ್ವಿ ಆಗ್ಲಿಲ್ಲ. ಹೀಗಾಗಿ ಒಂದಿನ ಬೆಳಗಿನ ಜಾವ ಕೈಟ್ ಹಾವನ್ನ ತಂದೆ ಗಣೇಶ್ ಅವರ ಕುತ್ತಿಗೆ ಮೇಲೆ ಬಿಡ್ತಾರೆ. ಈ ವೇಳೆ ಹಾವು ಆತನ ಕಚ್ಚಿ ಸಾಯಿಸಿದೆ. ಹಾವು ಕಚ್ಚುತ್ತಿದ್ದಂತೆಯೇ ಬಾಲಾಜಿ ಮತ್ತು ಪ್ರಶಾಂತ್ ಅನ್ನೋರು ವ್ಯವಸ್ಥಿತ ಸಂಚಿನಂತೆ ಮನೆಯೊಳಗೆ ಹಾವನ್ನ ಬಡಿದು ಸಾಯಿಸಿದ್ದಾರೆ. ಪ್ರಕರಣ ಸಂಬಂಧ ಆರೋಪಿಗಳಾದ ಹರಿಹರನ್, ಮೋಹನ್ ರಾಜ್, ಬಾಲಾಜಿ, ಪ್ರಶಾಂತ್, ದಿನಕರನ್, ನವೀನ್ ಕುಮಾರ್ನನ್ನ ಪೊಲೀಸರು ಬಂಧಿಸಲಾಗಿದೆ. ನಮ್ಮ ವಿಶೇಷ ತನಿಖಾ ತಂಡವು ಅತಿ ದೊಡ್ಡ ಸತ್ಯವನ್ನ ಬಯಲಿಗೆ ಎಳೆದಿದೆ.